ಇವತ್ತೊಂದು ಗಾಸಿಪ್ ಬಂದಿದೆ ಸಂತೋಷ್. ಹಾಂ ಸರ್. ಸರ್ ಒಬ್ಬರು ಈಗ 7 ಜನ MLCಗಳಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರಲ್ಲ, ನಾವು ಯಾರು ಪಾರ್ಟಿ ಹೆಸರು ಹೇಳೋಂಗಿಲ್ಲ, ಗಾಸಿಪ್ ಯಾಕೆಂದ್ರೆ ಗೊತ್ತಾಗ್ಬಿಡ್ತದೆ, ಬೇರೆಯವ್ರಿಗೆ ಗೊತ್ತಾಗೋಗ್ತದ್ದು, ನಾವು ಹೇಳೋಂಗಿಲ್ಲ, ಇದು ಆಫ್ ದ ರೆಕಾರ್ಡ್ ಸ್ಟೋರಿ. ಆಮೇಲೆ ಎನಿಬಡಿ ಕ್ಯಾನ್ ನನಗೆ ನನ್ನ ಮಾನ ಹೋಗಿದೆ ಅಂತ ಯಾರು ಕ್ಲೇಮ್ ಮಾಡ್ಬೋದು. ಹಾಗಾಗಿ ಅವರ ಹೆಸರು ಕುಲ ಗೋತ್ರವನ್ನು ರಿವೀಲ್ ಮಾಡಿದ ಹಾಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಸರ್. ಈ 7 ಜನಕ್ಕೆ MLC ಏನೋ ಅಭ್ಯರ್ಥಿಗಳಿದಾರಲ್ಲ, ಅದರಲ್ಲಿ ಒಬ್ಬರಿಗೆ ತೀವ್ರವಾದ ಆಕ್ಷೇಪ ಇದೆ. ಒಂದು ಕಮ್ಯುನಿಟಿಗೆ ಒಬ್ಬರು MLC ಅಭ್ಯರ್ಥಿ ಇದ್ದಾರಲ್ಲ, ಈಗ ಅವರ ವಿರುದ್ಧ ಒಂದು ಸಮುದಾಯಕ್ಕೆ ತೀವ್ರವಾದ ಆಕ್ರೋಶ. ಆ ಸಮುದಾಯದ ಲೀಡರ್ಗಳು ನನಗೂ ಫೋನ್ ಮಾಡಿದ್ರು, ಸರ್ಗೂ ಫೋನ್ ಮಾಡಿದರು. ಅಲ್ಲ ಸರ್, ಇವನೊಬ್ಬ ಹಿಂಗೆ ತೂರ್ಕೊಂಡ್ಬಿಟ್ಟಿದ್ದಾನೆ MLC, ಇದಕ್ಕೆ ಅವ್ನು ಯಾವ ಲೀಡ್ರು ಸರ್, ಪಾರ್ಟಿಗೆ ಅವ್ನ ಕಾಂಟ್ರಿಬ್ಯೂಷನ್ ಏನು ಹೇಳಿ ಸರ್, ಇಂಥವ್ರಿಗೆಲ್ಲ ಮಾಡ್ತಾರೆ. ಅವನ ಕೊಡುಗೆ ಏನು ಅಂತ ಹೇಳಿದ್ರೆ, ಇಡೀ ಜೀವನ ಪೂರ್ತ ಒಬ್ಬ ನಾಯಕನ ಸೇವೆ ಮಾಡಿ, ಒಬ್ಬ ನಾಯಕನ ವೈಯಕ್ತಿಕ ಸೇವೆ ಮಾಡಿದ್ದೇ ಈತನ ಬಹಳ ದೊಡ್ಡ ಸಾಧನೆ ಸರ್. ಅವನನ್ನು MLC ಪರಿಗಣನೆ ಮಾಡಿದ್ದಾರೆ ಸರ್. ನೋಡಿ ಸರ್, ನಾವೆಲ್ಲ ಇಷ್ಟು ದೊಡ್ಡ ದೊಡ್ಡ ಲೀಡರ್ಗಳಿದ್ದೀವಿ, ನೋಡಿ ಸರ್, ಅವನಿದ್ದಾರೆ, ಇವರಿದ್ದಾರೆ, ಈ ಮನುಷ್ಯ ಈ ಕೆಲಸ ಮಾಡ್ತಾ ಇದ್ದಾನೆ ಸರ್, ಅವನ ಮಸಾಜ್ ಮ್ಯಾನ್ಗೆ ತಗೊಂಡೋಗಿ ಹಿಂಗೆ MLC ಮಾಡ್ತಾ ಇದ್ದಾರೆ ಸರ್ ಅಂತ ಮಸಾಜ್ ಅಮೃತಾಂಜನಿ ಅಂತ ಪದ ಬಳಸಿದ್ರು, ಅಮೃತಾಂಜನ್ಗೆ ತಗೊಂಡೋಗಿ ಹಿಂಗೆ ಮಾಡ್ತಾ ಇದ್ದಾರೆ ಸರ್. ಮೇಲ್ಮನೆನ ಎಲ್ಲಿಗೆ ನಿಲ್ಲಿಸಿದ್ರು ಸರ್, ಯಾರೋ ಒಬ್ಬನ ಸರ್ವಿಸ್ ಕೊಟ್ಬಿಟ್ರೆ, ಒಳ್ಳೆ ಸರ್ವಿಸ್ ಕೊಟ್ಟು ಅವನು ಹ್ಯಾಪಿಯಾಗಿ ಇಟ್ಬಿಟ್ರೆ ಸಾಕಾ ಸರ್ ಅಂತ ಬಂತು. ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್ ಸರ್. ನೈಟ್ ಸರ್ವಿಸಾ? ಅವೆಲ್ಲ ಹೇಳಂಗಿಲ್ಲ ಸರ್, ಹೇಳಂಗಿಲ್ಲ ಸರ್.